ಇದು ಮಾಡಿ ಎಲ್ಲಿ ಓಕೆ ತಾಳಿ. ಚೀಲ ಗೋಧಿನ ಊತಾಗಿರುವಂಥದ್ದು ಮಾಹಿತಿ ಬಂದಿರೋದ್ರಿಂದ ನಾವು ಇವತ್ತು ಬಂದು ಉತ್ಖನನ ಕಾರ್ಯ ಮಾಡ್ತಾಯಿದ್ದೀವಿ. ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್. ಸರ್, ನಾನು 2025 ಜುಲೈ ತಿಂಗಳಲ್ಲಿ ಪ್ರಭಾರ ವಹಿಸ್ಕೊಂಡಿದ್ದು. ಇದು ಯಾವಾಗ ನಡೆದಿದೆ ಅಂಥೇಳಿ ಇದ್ರ ಬಗ್ಗೆ ನನಗೆ ಸ್ಪಷ್ಟ ಮಾಹಿತಿ ಇಲ್ಲ. ಇವತ್ತು ನೀವು ಬಂದು ಮಾಹಿತಿ ಕೇಳಿದ ಮೇಲೆ ಇಲ್ಲ, 2 ವರ್ಷ ಹಿಂದೆ ನಾವೆಲ್ಲ ಬಂದಿದ್ವಿ ಸರ್. ತಾವು ಇದ್ರಿ, ಹರೀಶ್ ಸರ್ ಇದ್ದರು ಅಲ್ವಾ ಅವತ್ತಿನ ದಿನ. ತಾವಿಬ್ಬರು ಸೇರಿ ಅಲ್ಲ ತಾವಿಬ್ಬರು ಸೇರಿ ಒಬ್ಬರು ಯಾರು ಸರ್ ಅವ್ರ ಹೆಸರು? ಡಿ ಗ್ರೂಪ್ ತಿಪ್ಪೇಶ್ ಅವರು ಸಾರ್ವಜನಿಕವಾಗಿ ನಮಗೆ ಸ್ಥಳೀಯರು ಮಾಹಿತಿ ಬಂದಿದೆ ಅಂತ ಬಂದು ನಾವು ಕೇಳಿದಾಗ ಈ ಒಂದು ಜಾಗನ ತೋರಿಸಲಿಕ್ಕೆ ತಾವು ಹಾಗೂ ಆಗಿನ ಪ್ರಾಂಶುಪಾಲರಾದಂಥ ಹರೀಶ್ ಸರ್ ಅವರು ನಿಮ್ಮ ಡಿ ಗ್ರೂಪ್ ನೌಕರರಾದಂಥ ತಿಪ್ಪೇಶ್ ಅವರನ್ನು ಕಳಿಸಿದ್ದೀರಿ ಸರ್. ತಾವು ಹಾಗೂ ಮತ್ತು ಹರೀಶ್ ಸರ್ ಅವರು ಅದ್ರದ್ದು ತಿಪ್ಪೇಶ್ ಅವರು ಕಳಿಸಿದ್ದು ಮತ್ತು ಅವರು ಮಾತಾಡಿದ್ದು ವಿಡಿಯೋ ಸಹ ನಮ್ಮ ಹತ್ರ ಲಭ್ಯ ಇದೆ. ಆಗ ಏನು ಹೇಳಿದೆ ಅಂದರೆ, ಇಲ್ಲ ನಾವು ಡಿ ಡಿ ಅವ್ರ ಹತ್ರ ನಾವು ಅವ್ರ ಗಮನಕ್ಕೆ ತೊಗೊಂಬಂದ್ಬಿಟ್ಟು ನಾವು ಈ ಥರ ಒಂದು ಏನು ಗೋಧಿ ಹಾಳಾಗಿತ್ತು ಅದನ್ನು ಊತ ಹಾಕಿದ್ದೀವಿ ಅನ್ನೋ ಒಂದು ಮೌಖಿಕವಾದಂಥ ಹೇಳಿಕೆನೂ ಸಹ ನೀಡಿದ್ರಿ. ಹಾಗಾಗಿಬಿಟ್ಟು ನಾವು ಏನು ಮಾಡಿದ್ವು ಅಂದರೆ, ಇರಬಹುದು ಅನ್ನೋ ಒಂದು ಉದ್ದೇಶದಿಂದ ನಾವು ಸುಮ್ಮನೆ ಇದ್ದು, ಮೊನ್ನೆ ನಾವು ಇಡೀ ನಮ್ಮ ಜಿಲ್ಲೆಯಾದ್ಯಂತ ವಸತಿ ಶಾಲೆಗಳಲ್ಲಿ ಈ ಥರ ಏನೋ ಗೋಧಿ ಇರ್ಬೋದು, ಅಕ್ಕಿ ಇರ್ಬೋದು, ಯಾವ್ದಾರು ಈ ಥರ ಗುಂಡಿಲ್ಲಿ ಅನುಮತಿ ತೊಗೊಂಡು ಊತ ಹಾಕಿರೋಂಥ ಪ್ರಕರಣಗಳಿದ್ದರೆ ಅದ್ರದ್ದು ಅನುಮತಿ ಪತ್ರ ಕೊಡಿ ಅಂದ್ಬಿಟ್ಟು ನಾವು ಮಾನ್ಯ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕಮಗಳೂರವರಿಗೆ ನಾವು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೇಳಿರ್ತೀವಿ. ಹಾಗಾಗಿ ಅವರು ಎಲ್ಲ ವಸತಿ ಶಾಲೆಗಳಿಗೂ ಸಹ ಮಾಹಿತಿ ಹಕ್ಕಿನ ಆನ್ಸರನ್ನು ಅರ್ಜಿದಾರರಿಗೆ ರವಾನಿಸಿ ಅಂದ್ಬಿಟ್ಟು ಇದು ಮಾಡಿರ್ತಾರೆ. ಅದೇ ರೀತಿ ತಮ್ಮ ವಸತಿ ಶಾಲೆಯಿಂದನೂ ಸಹ ಈ ರೀತಿ 2022-23ರಿಂದನೂ ಯಾವುದೇ ಥರದ ನಾವು ಅಕ್ಕಿ ಗೋಧಿನ ನಾವು ಊತ ಹಾಕಿರೋ ಅಂಥ ನಿದರ್ಶನ ಇಲ್ಲ. ಬಂದಿರೋ ಸರ್ಕಾರದಿಂದ ಬಂದಿರೋಂಥ ಆಹಾರ ಪದಾರ್ಥಗಳನ್ನು ಮಕ್ಕಳಿಗೆ ಸಮರ್ಪಕವಾಗಿ ವಿತರಿಸಿದ್ದೀವಿ ಅಂತ ಹೇಳಿಕೆ ಲಿಖಿತವಾಗಿ ಕೊಟ್ಟಿರ್ತೀರ. ಬಟ್ ಈಗ ನಾವು ಆ ಒಂದು ಬೇಸಿಕ್ ಮೇಲೆ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮತ್ತು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರವರಿಗೆ ಸಂಘಟನೆ ವತಿಯಿಂದ ದೂರು ಅರ್ಜಿ ಕೊಟ್ಟಾಗ ಇವತ್ತು ಡಿ ಸಿ ಅವರವರು ಸ್ಥಳ ತನಿಖೆಗೆ ಬಂದುಬಿಟ್ಟು ಇದು ಮಾಡಿದ್ದಾರೆ. ಇವತ್ತು ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ ಸರ್. ನಿಮ್ಮನ್ನ ವಸತಿ ಶಾಲೆಯಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀರಾ. ಇವತ್ತು ಇಲ್ಲಿ ಯಾವುದೇ ಒಂದು ಇದಿಲ್ದಲ್ಲೇ ನೋಡಿ, ಅಲ್ಲಿ ಸುಮಾರು ಈಗಲೇ ತೆಗೆದಾಕಿರೋದು ಸುಮಾರು ಒಂದು 40-50 ಬ್ಯಾಗ್ನಷ್ಟು ಗೋಧಿದು ಅವಶೇಷ ಇದೆ. ಇನ್ನೂ ಸಹ ಗುಂಡಿಲಿ ಹಲವಾರು ರೀತಿಯ ಗೋಧಿ ಬ್ಯಾಗ್ಗಳು ಇದೆ, ಗೋಧಿ ಚೆಲ್ಲಿರೋದೆಲ್ಲ ಇದೆ. ಇದು ಎಲ್ಲದು ನೋಡಿದ ಮೇಲೆ ಆ ಹೇಳಿಕೆಗೂ ಈಗ ಪ್ರಸ್ತುತವಾಗಿ ನೋಡ್ತಾ ಇರೋಂಥದ್ದಕ್ಕೂ ತಮ್ಮ ಅಭಿಪ್ರಾಯ ಸರ್? ಯಾಕೆಂದರೆ ಇದರಲ್ಲಿ ಸುಳ್ಳು ಯಾವುದು ಸತ್ಯ ಯಾವುದು ಅಂತ ನಿಮ್ಮ ಕಣ್ಮುಂದೆನೇ ಇದೆ. ಅಲ್ಲ, ಇದ್ರ ಬಗ್ಗೆ ನನಗೆ ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ಯಾವುದ್ರ ಬಗ್ಗೆ ಊತ ಹಾಕಿರೋದ್ರ ಬಗ್ಗೆ ನಾವುಗಳು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಇದಕ್ಕೆ ಊತ ಹಾಕಿರೋದ್ರ ಬಗ್ಗೆ ನಮಗೆ ಮಾಹಿತಿ ಇದ್ದಿದ್ರೆ ಹೇಳ್ತಿದ್ವಿ ನಾವುಗಳು ಹಿಂಗೆ ಹಾಕಿದ್ವಿ ಅಂತ ಹೇಳಿ. ಬಟ್ ಅದು ನಮಗೆ ಗೊತ್ತಿಲ್ಲದೆ ಇರೋದಕ್ಕೆ ನಾವು ಸಾರ್ವಜನಿಕವಾಗಿ ಮಾಹಿತಿಯಲ್ಲಿ ಕೊಟ್ಟಿದ್ದೀವಿ. ಏನಂತ ಯಾವುದು ಈ ಥರ ಊತ ಹಾಕಿಲ್ಲ ಅಂತ ಹೇಳಿದ್ದೀವಿ. ಅಲ್ಲ, ಈಗ ಅವತ್ತು ತಿಪ್ಪೇಶ್ ಅವ್ರನ್ನ ಕಳಿಸಿದಾಗ ನೀವು ಪ್ರಾಂಶುಪಾಲರು ಇದ್ರಿ, ಪ್ರಾಂಶುಪಾಲರ ಜೊತೆ ತಾವಿದ್ರಿ ಅವತ್ತಿನ ದಿನ. ನಿಮ್ಮ ಸಿಬ್ಬಂದಿಗಳಿಗೆ ಎದುರಿಗೆ ಬೇರೆ ತರ ಹೇಳಿಕೆಯನ್ನು ಕೊಡ್ತಾ ಇದ್ರಿ ಅನ್ನೋದು ಅವತ್ತು ಹರೀಶ್ ಸರ್ಗೆ ಕೇಳಬೇಕು ನೀವು. ಅದು ಹರೀಶ್ ಸರ್ ಜೊತೆ ತಾವು ಇದ್ರಿ? ಮೇ ಬಿ ನನ್ಗೆ ಗಮನಿಸಿಲ್ಲ ಅದು.
ಗಮನಿಸಿಲ್ಲ ಅಂದ್ರೆ ಸರ್ ನೀವೊಬ್ರು ಪ್ರಭಾರಿ ಪ್ರಾಂಶುಪಾಲರು ಆ ವಿಚಾರವಾಗಿ ಮಾತಾಡಿದ್ದು ಮತ್ತೆ ಈಗ ಒಂದು ಮಾತಾಡ್ತಾ ಇರೋದು ಅದು ಸಮಂಜಸ. ಯಾಕೆಂದ್ರೆ ಈಗ ತಾವು ಇದು ಸಂಪೂರ್ಣ ವಿಚಾರ ಗೊತ್ತಿದೆ ಅಂತ ವಿಚಾರಕ್ಕೆ ತಾನೇ ಹೊತ್ತು ನಿಮ್ಮ ಡಿ ಗ್ರೂಪ್ ನೌಕರರ ತಿಪ್ಪೇಶ್ ಅವರನ್ನ ನೇರವಾಗಿ ಬಹಿರಂಗವಾಗಿ ಯಾವುದೇ ಭಯ ಇಲ್ಲದೆ ಈ ಊತಾಕಿರೋ ಸ್ಥಳನ ತೋರಿಸ್ಲಿಕ್ಕೆ ಕಳಿಸಿದ್ರಿ. ಇವತ್ತು ನೀವು ಈ ಥರ ಹೇಳ್ತಾ ಇರೋದ್ರಿಂದ ಇನ್ನಿತರ ಟೀಚರ್ಗಳಿಗೆ ಗೊತ್ತಿದೆ ಅಥವಾ ಬೇರೆಯವರು ಸಂಘಟನೆಗಳಿಗೆ ವಿಚಾರ ತಿಳಿಸಿದ್ದಾರೆ ಅನ್ನೋ ಒಂದು ಕೆಟ್ಟ ಅಭಿಪ್ರಾಯ ರವಾನೆ ಆಗ್ತದೆ. ಇಲ್ಲ, ಅದ್ರ ಬಗ್ಗೆ ಸ್ಪಷ್ಟ ಅರಿವು ನಮಗಿಲ್ಲ. ಇಲ್ಲ, ತಡವರಿಕೆ ಮಾತು ಇದು ಸಮರ್ಪಕವಾದ ಉತ್ತರ ಅಲ್ಲ ಅಂತ ಅನಿಸ್ತದೆ. ಶ್ರೀರಂಗಪುರ ಈ ಥರ ದೂರುದಾರರು ಗೋಧಿಯನ್ನು ಅಕ್ರಮವಾಗಿ ಹೂತು ಹಾಕಿದ್ದಾರೆ ಅನ್ನೋ ಕಂಪ್ಲೇಂಟ್ ಮೇಲೆ ಮಾನ್ಯ ಜಿಲ್ಲಾ ಸಮನ್ವಯಾಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆ ಇವರು ಈ ದಿನ ಆಗಮಿಸಿ ಸ್ಥಳ ತನಿಖೆಯನ್ನು ಮಾಡಿ ಮಹಜೂರನ್ನು ಮಾಡಿ ಇದನ್ನು ನಮಗೆ ಆಗ್ರಹ ಮಾಡಿರ್ತಾರೆ. JCP ಅಥವಾ ಮಾನವ ಸಂಪನ್ಮೂಲಕ ಈ ಗುಂಡಿ ಬಗ್ಸಿ ಇದನ್ನು ಸ್ಥಳ ಪರಿಶೀಲನೆ ಮಾಡಿ ಅಂತ ಹೇಳಿದರೆ ಅದರಂತೆ ಈಗ ಮಧ್ಯಾಹ್ನ 2:45ಗೆ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಇಲ್ಲಿ ಹೂತು ಹಾಕಿರೋ ಗೋಧಿ ಸಿಕ್ಕಿರುತ್ತೆ. ಇದು ಯಾರ ಅವಧಿದು ಮತ್ತು ಏನು ಅನ್ನೋದನ್ನು ಮಾನ್ಯ ಉಪನಿರ್ದೇಶಕರ ಗಮನಕ್ಕೆ ತಂದು ಅದನ್ನು ಮುಂದಿನ ತನಿಖೆಗಾಗಿ ನಾವು ಸೂಕ್ತ ಪತ್ರವನ್ನು ಬರೀತೀವಿ ಅಂತೇಳಿ ಈ ಮೂಲಕ ತಮಗೆ ತಿಳಿಯಕ್ಕೆ. ಈ ಒಂದು ಪ್ರಕರಣಕ್ಕಿಂತ ಮುಂಚಿತವಾಗಿ ತಮ್ಮ ಗಮನಕ್ಕೆ ಏನಾದರೂ ಈ ಥರ ಇಲ್ಲಿ ಈ ಶಾಲೆಯಲ್ಲಿ ಈ ಥರ ಗೋಧಿನ ಊತಾಕಿರೋದು ಆ ಥರದ್ದು ಯಾವ್ದಾರು ಮಾಹಿತಿ ಇತ್ತಾ? ಇಲ್ಲ, ದಾಖಲೆಗಳಲ್ಲಾಗಲಿ ಯಾವುದ್ರಲ್ಲಾಗಲಿ ಇದರ ಮಾಹಿತಿ ನಮಗೆ ಲಭ್ಯ ಇರೋದಿಲ್ಲ. ಈ ಥರ ಒಂದು ಆಹಾರ ಪದಾರ್ಥಗಳು ಏನಾದರೂ ಕೆಟ್ಟಿದ್ರೆ ಅದನ್ನು ಯಾವ ಥರ ಪ್ರೊಸೀಜರ್ ಮೇಲೆ ಅದನ್ನು ಊತಾಕ್ಲಿಕ್ಕೆ ಅನುಮತಿ ಇದೆ ಮೇಡಮ್? ಅದನ್ನು ಯಾವುದೇ ಆಹಾರ ಸಾಮಗ್ರಿಗಳು ಆಡಾದರೆ ಅದನ್ನು ವಿಲೇ ಮಾಡಲಿಕ್ಕೆ ನಮ್ಮ ಉನ್ನತ ಮಟ್ಟದ ಅಧಿಕಾರಿಗಳಿಂದ ಅನುಮತಿ ಪಡೆದು ಅವರು ತಿಳಿಸಿದಂಥ ಮಾರ್ಗದಲ್ಲಿ ನಾವು ಅದನ್ನು ವಿಲೇ ಮಾಡ್ತೇವೆ. ಬಟ್ ಇದರದ್ದು ಏನು ಅನ್ನೋದನ್ನು ಹಿಂದೆ ಇದ್ದಂಥ ಪ್ರಾಂಶುಪಾಲರಾಗಿರ್ಬೋದು ಅಥವಾ ಏನು ಲೆಕ್ಕಪತ್ರಗಳು ಮಾಡಿದಾರೋ ಅದನ್ನು ತನಿಖೆ ನಾವು ಅಲ್ಲ, ಇವತ್ತಿನ ಪ್ರಕರಣದ ಬೆಳಗ್ಗೆಯಿಂದ ಸುದೀರ್ಘವಾಗಿ DCO ಮತ್ತು ತಮ್ಮ ಮುಖಾಂತರ ದೂರುದಾರರ ಮುಖಾಂತರ ಸುದೀರ್ಘವಾಗಿ ಎಲ್ಲ ಕಡತಗಳನ್ನು ಪರಿಶೀಲನೆ ಮಾಡಿ ಈ ಒಂದು ಸ್ಥಳ ತನಿಖೆಗೆ ಇದು ಮಾಡಿರ್ತಾರೆ. ನೀವು ಸೂಕ್ತವಾದ ಕಡತಗಳನ್ನು ಪರಿಶೀಲನೆ ಮಾಡಿದಾಗ ಇದನ್ನು ಊತ ಹಾಕಲಿಕ್ಕೆ ಅನುಮತಿ ಪಡೆದಿರೋದ್ರ ಬಗ್ಗೆ ಯಾವ್ದಾರ ದಾಖಲೆಗಳು ಸಿಕ್ಕಿದೆಯಾ? ಇಲ್ಲ, ಇವತ್ತಿನ ದಾಖಲೆಗಳ ಪರಿಶೀಲನೆಯಲ್ಲಿ ಇದ್ರ ಬಗ್ಗೆ ಯಾವುದೇ ದಾಖಲೆಗಳು ನಮಗೆ ಲಭ್ಯ ಇರೋದಿಲ್ಲ. ಮತ್ತು ಮೇಲಾಗಿ ಇದೇ ಶಾಲೆಯಲ್ಲಿ ನಾವು ಯಾವುದೇ ಥರದ ಊತ ಹಾಕಿಲ್ಲ ಅಂದ್ಬಿಟ್ಟು ಮಾಹಿತಿ ಹಕ್ಕಿನ ಅಡಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ಕೊಟ್ಟ ಇದ ನಂತರ ಮತ್ತೆ ಈ ಒಂದು ಪ್ರಕರಣದಲ್ಲಿ ಏನು ಬೇರೆ ಥರದ ಆನ್ಸರ್ ಹೇಳಲಿಕ್ಕೆ ಸಾಧ್ಯತೆ ಇರಲ್ಲ. ಏಕೆಂದರೆ ಇದು ಉತ್ತರ ಅವರು ಅವತ್ತೇನಾದ್ರು ಅನುಮತಿ ತೊಗೊಂಡಿದ್ದರೆ ಅದು ಮಾಹಿತಿ ಹಕ್ಕಿನ ಅಡಿಯಲ್ಲೇ ಕೊಡ್ಬೋದಿತ್ತು. ಅಲ್ಲಿ ಯಾಕೆಂದರೆ ರೆಕಾರ್ಡ್ನಲ್ಲಿಲ್ಲ, 2021ರಲ್ಲಿ ಏನೋ ಆಗಿದೆ, ಅದು ದಾಖಲೆ ಅಡಿ ಅದು ಪ್ರೊಸೀಜರ್ ಪ್ರಕಾರ ಮಾಡಿದ್ದಾರೆ. ಆ ಥರ ಏನಾರು ಆಗಿದ್ರೆ ಇವತ್ತು ನೀವು ಏನು ಕಡತ ಪರಿಶೀಲನೆ ಮಾಡಿದ್ರು 2024-25ರಲ್ಲೂ ಅದೇ ಥರ ಪ್ರೊಸೀಜರ್ ಆಗಿರಬೇಕಾಗಿತ್ತು. ಆದರೆ 2021ರಲ್ಲಿ ದಾಖಲೆಯಲ್ಲಿ ಈ ಥರ ವಿಲೇ ಮಾಡಿರೋದ್ರ ಬಗ್ಗೆ ದಾಖಲೆ ಇದೆ. ಅದರ ನಂತರದಲ್ಲಿ ಇವತ್ತಿನ ಪ್ರಸ್ತುತ ದಿನಾಂಕದವರೆಗೂ ಕೂಡ ಯಾವುದೇ ಆಹಾರ ವಸ್ತುಗಳನ್ನು ವಿಲೇ ಮಾಡಿದ ಯಾವುದೇ ದಾಖಲೆಗಳು ಇರುವುದಿಲ್ಲ. 2021ರಲ್ಲಿ ಆಗಿದೆಯಲ್ಲ, ಅದು ಊತಾಕಿರೋ ಜಾಗ ಮೇಡಮ್ ಸರ್, ಅದನ್ನ ಅವತ್ತಿನ ಪ್ರಾಂಶುಪಾಲನ ಸ್ಥಳಕ್ಕೆ ಹೇಳ್ಬೇಕು. ಅಲ್ಲ, ಅವರು ಅಲ್ಲಿ ಏನು ನಮ್ಮ ತನಿಖೆ ವೇಳೆಯಲ್ಲಿ ಹೇಳಿದ್ದು ಬೀರೂರಲ್ಲಿ ಇದ್ದಂಥ ಶಾಲೆಯಲ್ಲಿ ಬೀರೂರಲ್ಲಿ ಊತಾಕಿದೀವಿ ಅಂತ ಹೇಳಿದ್ದಾರೆ. ಇದಕ್ಕೂ ಯಾವುದೇ ಥರದ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಖಂಡಿತ ಇಲ್ಲ ಸರ್, ಯಾಕೆಂದ್ರೆ ಅದಾವಾಗ ಬೀರೂರಿನ ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇತ್ತು. ಮತ್ತೆ ಆ ಸ್ಥಳ ಈ ಸ್ಥಳನೂ ಬೇರೆ ಇದೆ ಸರ್. ಜಿಲ್ಲೆ ತರೀಕೆರೆ ತಾಲೂಕು ಶ್ರೀರಂಗಪುರ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 2024-25 ಸಾಲಿನಲ್ಲಿ ಬೇಸಿಗೆ ರಾಜ್ಯದಲ್ಲಿ ಅನಧಿಕೃತವಾಗಿ ಮಕ್ಕಳಿಗೆ ಆಹಾರಕ್ಕೆ ಸರಬರಾಜಾದಂತಹ ಗೋಧಿ ಮತ್ತು ಇನ್ನಿತರ ಪದಾರ್ಥಗಳನ್ನು ಇಲ್ಲಿನ ಪ್ರಾಂಶುಪಾಲರುಗಳು ಮತ್ತು ಇಲ್ಲಿನ ಸಿಬ್ಬಂದಿಗಳು ಯಾವುದೇ ಥರದ ಆಹಾರ ಕಿಟ್ಟೋಗಿದೆ ಅಂತ ಯಾವುದೇ ಅಧಿಕಾರಿಗಳು ಗಮನಕ್ಕೆ ತರದೆ ಅಥವಾ ಯಾವ ಒಂದು ಆಹಾರ ಇಲಾಖೆಯವರ ಶಿಫಾರಸು ಪಡೆಯದಲೇ ಸುಮಾರು 70-80 ಚೀಲ ಗೋಧಿಗಳನ್ನು ಯಾರಿಗೂ ಗೊತ್ತಾಗದೇ ರೀತಿ ಇಲ್ಲಿ ಶಾಲಾ ಈ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಶ್ರೀರಂಗಪುರದಲ್ಲಿ ಯಾರಿಗೂ ಗೊತ್ತಾಗ್ದಂಗೆ ಇಲ್ಲಿ ಊತಾಕಿರೋಂಥ ಒಂದು ವಿಚಾರ ನಮಗೆ ತಿಳಿದು ಬಂದಿದ್ದು. RTI ಮುಖಾಂತರನೂ ಸಹ ನಾವು ಈ ಎಲ್ಲ ವಸತಿ ಶಾಲೆಗಳಿಗೆ ಮಾಹಿತಿಯನ್ನು ಕೇಳಿದಾಗ ಅವರು ಇಲ್ಲಿ ನಮ್ಮ ವಸತಿ ಶಾಲೆಯಲ್ಲಿ ಈ ಥರದ ಪ್ರಕರಣ ಯಾವುದೇ ಥರದ ನಡೆದಿಲ್ಲ ಅಂತ ಹೇಳಿ ನಮಗೆ ಲಿಖಿತವಾಗಿ RTIನಲ್ಲಿ ಮಾಹಿತಿಯನ್ನು ನೀಡಿರ್ತಾರೆ. ಆ ಒಂದು ಬೇಸಿಕ್ನಲ್ಲಿ ನಮಗೆ ಈ ಹಿಂದೆನೂ ಸಹ ನಮಗೆ ಇಲ್ಲಿ ಅಧಿಕೃತವಾಗಿ ಇಲ್ಲಿ ಊತಾಕಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ಬಂದಿತ್ತು. ಸ್ಥಳೀಯರು ಮತ್ತು ಇಲ್ಲಿನ ಬೇರೆ ಕಡೆ ಮೂಲದಿಂದ ನಮಗೆ ಮಾಹಿತಿ ಬಂದಿತ್ತು. ಆದಾಗ್ಯೂ ಸಹ ನಾವು ಒಂದು ವಿಚಾರಣೆಗೆ ನಾವು ಕೊಡ್ಬೋದಿತ್ತು. ಬಟ್ ಆದರೆ ನಮಗೆ ಇಲ್ಲಿನ ಅಧಿಕಾರಿ ವರ್ಗದವ್ರಿಗೂ ನಮಗೆ ಕೆಲವೊಂದು ಇದುವರೆಗೂ ಮಿಸ್ಗೈಡ್ ಮಾಡ್ಕೊಂಡ್ಬರ್ತಾ ಇದ್ರು. ಏನು ಅಂತಂದ್ರೆ ಇಲ್ಲ ನಾವು ಅದನ್ನ ಅನುಮತಿ ತಗೊಂಡು ಮಾಡಿದೀವಿ ಹಾಗೆ ಹೀಗೆ ಅಂದ್ಬಿಟ್ಟು ನಮ್ಮನ್ನ ತಪ್ಪು ದಾರಿಗೆ ಎಳಿತಾ ಇದ್ರು. ಮೊನ್ನೆ ನಾವು RTIನಲ್ಲಿ ಮುಖಾಂತರ ನಾವು ತಗೊಂಡಾಗ ಇಲ್ಲಿ ಯಾವುದೇ ತರಹದ ಪ್ರಕರಣಗಳನ್ನ ನಾವು ಇದು ಮಾಡಿಲ್ಲ. ನಾವು ಸರ್ಕಾರದಿಂದ ಬಂದಂತ ಆಹಾರ ಸಾಮಗ್ರಿಗಳನ್ನ ಮಕ್ಕಳಿಗೆ ಸಮರ್ಪಕವಾಗಿ ಅದನ್ನ ಮಕ್ಕಳಿಗೆ ವಿನಿಯೋಗಿಸಿದೀವಿ ಅಂದ್ಬಿಟ್ಟು ನಮಗೆ ಹಿಂಬರಹ ಕೊಟ್ಟಿರ್ತಾರೆ. ಆ ಒಂದು ಬೇಸಿಕ್ನಲ್ಲಿ ನಾವು
ಮಾನ್ಯ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಅವರಿಗೆ ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮಾನ್ಯ ಉಪನಿರ್ದೇಶಕರವರಿಗೆ ನಾವು ವಿಶ್ವಮಾನವ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷನಾದ ನಾನು ಶಿವಮೂರ್ತಿ ಅವರಿಗೆ ಮೂರು ಜನಕ್ಕನ್ನು ಸಹ 3 ಅಧಿಕಾರಿಗಳಿಗೂ ಸಹ ನಾನು ದೂರನ್ನು ಕೊಟ್ಟಿರ್ತೇನೆ. ದೂರು ಕೊಟ್ಟಾಗಿದ ನಂತರ ಇವತ್ತು DCO ಅವರು ಮತ್ತು ಅಂದರೆ ಜಿಲ್ಲಾ ಸಮನ್ವಯ ಅಧಿಕಾರಿ ಕ್ರೈಸ್ನ ಇವರಿಗೆ ವಿಚಾರಣೆಗೆ ಅಧಿಕಾರಿಯನ್ನಾಗಿ ನೇಮಕ ಮಾಡಿರ್ತಾರೆ. ಇಂದು ನಮಗೆ ವಿಚಾರಣೆ ಇದೆ ಅಂದ್ಬಿಟ್ಟು ಕರೆದುಬಿಟ್ಟು ಅವ್ರು ವಿಚಾರಣೆ ಮಾಡಿದಾಗ ಇಲ್ಲಿಗೆ ಎಲ್ಲ ಸಿಬ್ಬಂದಿ ವರ್ಗದವರು ಇಲ್ಲಿ ಪುನಃ ಮತ್ತೆ ಉಚ್ಚರಿಸ್ತಿರ್ತಾರೆ. ಏನಂತ ಅಂದರೆ ಇಲ್ಲಿ ಯಾವುದೇ ಥರದ ನಾವು ಗೋಧಿನ ಊತ ಹಾಕಿರಲ್ಲ, ಆ ಥರದ್ದು ಯಾವುದನ್ನು ನಡೆದಿರಲ್ಲ ಅಂತ ಹೇಳಿರ್ತಾರೆ. ಆಗ ಏನು ದೂರುದಾರನಾದ ನನ್ನನ್ನು DCO ಅವರು ಕೇಳ್ತಾರೆ, ಎಲ್ಲಿ ನೀವು ಯಾವೊಂದು ಇದ್ರ ಮೇಲೆ ಹೇಳ್ತಾ ಇದ್ರಿ, ಅದು ಸತ್ಯನ ಸುಳ್ಳು ಅಂತ ನಮ್ಮನ್ನು ಕೇಳ್ತಾರೆ. ಆಗ ನಾವು ಹೇಳ್ತೀವಿ, ಇಲ್ಲ ಅದು ನಮ್ಮ ಸುಳ್ಳಾದರೆ ನಮ್ಮ ಮೇಲೆ ನಾವು ಆ್ಯಕ್ಷನ್ ತಗೋಬೋದು. ನಮಗೆ ಹಲವಾರು ಮಾಹಿತಿಗಳು ಬಂದಿದೆ. ಯಾಕೆಂದರೆ ಮುಖ್ಯವಾಗಿ ನಾನು ಒಬ್ಬ ಪತ್ರಕರ್ತ, ಹಲವಾರು ಸಂಘಟನೆಗಳಲ್ಲಿ ನಾನು ಇದು ಮಾಡ್ಕೊಂಡಿದ್ದು ಸಮಾಜಮುಖಿಯಾಗಿರೋದಂಥ ಒಂದು ಇದು ಮಾಡ್ತಾ ಇರೋದ್ರಿಂದ ನಾನು ತಪ್ಪು ದಾರಿನ ಅಥವಾ ಯಾವುದೇ ಒಂದು ದಾಖಲೆಗಳಿಂದಲೇ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ನಾನು ಕರ್ಕೊಂಬಂದ್ಬಿಟ್ಟು ನಾನು ಈ ಒಂದು ಜಾಗವನ್ನು ತೋರಿಸಿರ್ತೇನೆ. ತೋರಿಸಿದಾದ ನಂತರ ಅವರು ಈ ಶಾಲೆಯ ಇನ್ಚಾರ್ಜ್ ಪ್ರಾಂಶುಪಾಲರಾದಂಥ ಶ್ರೀಮತಿ ಶೈಲಾ ಮೇಡಮ್ ಅವರಿಗೆ ಇದನ್ನು ಉತ್ಖನನ ಮಾಡಿಬಿಟ್ಟು ನಮಗೆ ಇಲ್ಲಿ ಗೋಧಿಯನ್ನು ಊತ ಹಾಕಿದ್ದಾರೆ ಇಲ್ಲ ಅನ್ನೋದಕ್ಕೆ ನಮಗೆ ಸಮರ್ಪಕವಾದ ಮಾಹಿತಿಯನ್ನು ನೀಡಿ ಅಂದ್ಬಿಟ್ಟು ಅವರಿಗೆ ಆದೇಶ ಮಾಡಿರ್ತಾರೆ. ಆ ಒಂದು ಆದೇಶದ ಪ್ರಕಾರ ಮತ್ತೆ ಅದನ್ನು ತಡ ಮಾಡೋದು ಬೇಡ ಅಂದ್ಬಿಟ್ಟು ಮಾನ್ಯ ಪ್ರಾಂಶುಪಾಲರಾದವರು ಇವತ್ತು ಈ ತಕ್ಷಣವೇ ಹಿಟಾಚಿ ಅವರಿಗೆ ಸಂಬಂಧಿಸಿದವರಿಗೆ ಕರೆ ಮಾಡಿಬಿಟ್ಟು ಅದನ್ನು ಸಹ ಈ ಸ್ಥಳಕ್ಕೆ ತರಿಸಿರ್ತಾರೆ. ತರಿಸ್ಬಿಟ್ಟು ಇಲ್ಲಿ ಉತ್ಖನನ ಅಂದರೆ ಇದನ್ನು ಅಗೆಯೋ ಸಮಯದಲ್ಲಿ ಪೂರ್ತಿ ಏನು ಅವ್ರು ಗೋಧಿ ಊತ ಹಾಕಿದ್ರು ಆ ಜಾಗ ಫುಲ್ಲು ಕುಸ್ತಿರ್ತದೆ. ಏಕೆಂದರೆ ಅದು ಸುಮಾರು 80 ಚೀಲಗಳು ಅಧಿಕನೂ ಇರ್ಬೋದು, ಇಲ್ಲ ಆಸುಪಾಸು ಇರ್ಬೋದು. ನಮಗೆ ಬಂದಿರೋ ಮಾಹಿತಿ ಪ್ರಕಾರ 70 ರಿಂದ 80 ಚೀಲ ಗೋಧಿನ ಮಕ್ಕಳಿಗೆ ತಿನ್ನೋಂಥ ಆಹಾರನ ಅನಾವಶ್ಯಕವಾಗಿ ಇದು ಮಾಡಿದ್ದಾರೆ. ಅವ್ರು ಹೇಳ್ಬೋದು ಇಲ್ಲ ತಿನ್ನಲಿಕ್ಕೆ ಯೋಗ್ಯ ಇಲ್ಲ ಅಂತ. ಇವರೇನು ಆಹಾರ ಇಲಾಖೆಯವರಲ್ಲ ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಇಲಾಖೆಯವರಲ್ಲ, ಇವ್ರು ಶಿಕ್ಷಣ ಇಲಾಖೆಯವರು. ಇವರಿಗೆ ಆ ಥರ ತಿನ್ನಲಿಕ್ಕೆ ಯೋಗ್ಯ ಇಲ್ಲ ಅಂದರೆ ಮೇಲಾಧಿಕಾರಿಯವರ ಗಮನಕ್ಕೆ ತರಬಹುದಿತ್ತು. ಮೇಲಾಧಿಕಾರಿಯವ್ರ ಗಮನಕ್ಕೆ ತಗೊಂಡು ಮತ್ತು ಆಹಾರ ಇಲಾಖೆಯವರ ಶಿಫಾರಸು ಪಡೆದುಬಿಟ್ಟು ಅವರು ಇದನ್ನು ಊತ ಹಾಕ್ಬೋದಾಯಿತು. ಇದು ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅನುದಾನದಲ್ಲಿ ಮೀಸಲಾಗಿದ್ದಂಥ ಇದನ್ನು ದಲಿತರಿಗೆ ಮಾಡಿದಂಥ ಒಂದು ಅವಮಾನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಂಥ ಅವಮಾನ ತಿನ್ನೋ ಅನ್ನನ ಸುಮಾರು 100 ಮಕ್ಕಳು ತಿನ್ನೋಂಥ ಅನ್ನನ ಇವರು ಮಣ್ಪಾಲು ಮಾಡಿದ್ದಾರೆ ಅಂದರೆ ಅವ್ರಿಗೆ ಯಾವ ರೀತಿ ಸರ್ಕಾರ ಆಗಲಿ ಅಥವಾ ಮೇಲಾಧಿಕಾರಿಗಳು ಯಾವ ರೀತಿ ಕಠಿಣ ಶಿಕ್ಷೆ ಕೊಡ್ತಾರೋ ಗೊತ್ತಿಲ್ಲ. ಇದಕ್ಕೆ ತಕ್ಕನಾದ ಶಿಕ್ಷೆ ಕೊಡೋವರೆಗೂ ಇದಕ್ಕೆ ನಮ್ಮ ಪರಿಶಿಷ್ಟ ಜಾತಿ ಜನಾಂಗ ಅಂದರೆ SC/ST ಜನಾಂಗದ ಹಣನ ಮತ್ತು ಸರ್ಕಾರ ಹಣನ ದುರ್ಬಳಕೆ ಮಾಡ್ಕೊಂಡಿರೋದಕ್ಕೆ ಇದಕ್ಕೆ ನ್ಯಾಯ ಸಿಗೋವರೆಗೂ ನಮ್ಮ ಸಂಘಟನೆ ಮತ್ತು ಇತರ ಸಂಘಟನೆಗಳು ಸಹ ನಾವು ಇದನ್ನು ಸಂಪೂರ್ಣವಾಗಿ ನ್ಯಾಯ ಸಿಗೋವರೆಗೂ ಸಹ ನಾವು ಹೋರಾಟ ಮಾಡ್ತೀವಿ. ಈ ಹೋರಾಟದಿಂದ ನಮಗೆ ಖಂಡಿತವಾಗಿ ಏನು ಮಕ್ಕಳಿಗೆ ಆಗಿರೋಂಥ ಅನ್ಯಾಯ ಒಂದು ಏನದು ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಸರ್ಕಾರಕ್ಕೆ ಮೋಸ ಮಾಡಿರೋದು. ಮತ್ತು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವರ್ಗದವ್ರನ್ನ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿರೋದು ಅಥವಾ ಅಲ್ಲಿಂದ ಬಂದಿರೋಂಥ ಅನುದಾನವನ್ನು ದುರ್ಬಳಕೆ ಮಾಡ್ಕೊಂಡಿರೋಂಥದ್ದು. 4ನೇದು ಮಕ್ಕಳು ದೇವ್ರಿಗೆ ಸಮಾನ ಅಂತ ಹೇಳ್ತಾರೆ. ಮಕ್ಕಳು ಎಜುಕೇಷನ್ ಮಾಡಲಿಕ್ಕೆ ಶಿಕ್ಷಣ ಕೊಡಲಿಕ್ಕೆ ಸರ್ಕಾರ ಇಷ್ಟೆಲ್ಲ ಕಷ್ಟಪಡ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಇಂಥ ಒಂದು ಬಿಲ್ಡಿಂಗ್ಗಳನ್ನ ಕಟ್ಟಿಸ್ಬಿಟ್ಟು ಅವ್ರಿಗೆ ವಸತಿ ಶಾಲೆಗಳನ್ನು ಮತ್ತು ಎಲ್ಲದನ್ನು ಇದು ಮಾಡ್ತಾ ಇರ್ತಾರೆ. ಅಂಥ ಇದರಲ್ಲಿ ಇವರು ಇಂಥ ತಿನ್ನ ಅನ್ನನ ಈ ಥರ ಮಣ್ಪಾಲು ಮಾಡಿದ್ದಾರೆ ಅಂದರೆ ಇದಕ್ಕೆ ಸರ್ಕಾರ ಯಾವ ಜವಾಬ್ದಾರಿ ತಂತದೆ? ಅವರೊಬ್ಬರು ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ ಅಂದರೆ ಇದಕ್ಕೆ ಸರ್ಕಾರನೇ ಸರಿಯಾದ ಉತ್ತರ ಕೊಡಬೇಕು. ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಮಾನ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಹಾಗೂ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ DD ಅವರು ಸಹ ಗಮನಕ್ಕೆ ಇದು ಹೋಗ್ತದೆ. ನಂತರ ಇದು ರಾಜ್ಯದ ಉನ್ನತ ಮಟ್ಟದಲ್ಲಿ ಇದ್ರ ಬಗ್ಗೆ ತನಿಖೆ ಆಗ್ತದೆ. ಇದು ಯಾವುದೇ ಕಾರಣಕ್ಕೂ ಇದಕ್ಕೆ ನ್ಯಾಯ ಸಿಗೋ ಮುಂಟ ನಮ್ಮ ಸಂಘಟನೆ ಆಗಲಿ ನಮ್ಮ ದಲಿತರಾಗಲಿ ಇವತ್ತು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷನಾಗಿ ಒಂದು ಸಂಘಟನೆ ಇದು ಕೈ ಹಾಕಿದೆ. ನಾಳೆಯಿಂದ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಗಲಿಲ್ಲ ಅಂದರೆ ಕರ್ನಾಟಕದಲ್ಲಿರೋಂಥ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಚಿಂತಕರು ಮತ್ತು ಮಕ್ಕಳ ಮೇಲೆ ಅಭಿಮಾನ ಇರೋಂಥ ಪೋಷಕರು ಸಹ ಇದಕ್ಕೆ ಕೈ ಜೋಡಿಸ್ತಾರೆ. ಖಂಡಿತವಾಗಿ ಇದಕ್ಕೆ ನ್ಯಾಯ ಸಿಗ್ತದೆ. ಸರ್ಕಾರ ಇಂಥವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತದೆ. ಅಥವಾ ಈ ಅನ್ನನ ಅವರಿಗೆ ಏನಾದರೂ ಆ ಥರ ಇದಾಯಿತು ಅಂದರೆ ಯಾರು ಬಡವರಿಗೆ ಕೊಟ್ಟರೆ ಎಷ್ಟು ಇವತ್ತು ಅಕ್ಕಿ ಗೋಧಿ ರೇಷನ್ ಕೊಡ್ತಾರೆ ಅಂದರೆ ಗೋಧಿ ಇಲ್ಲ ಅಂದ್ಬಿಟ್ಟು ರಾಗಿ ಕೊಡ್ತಾರೆ. ಸಾವಿರಾರು ಜನಕ್ಕೆ ಇದು ಅನ್ನ ಇದಾಗಂಥದ್ದು. ಅಂಥದ್ದನ್ನು ದ್ರೋಹ ಮಾಡಿರೋಂಥ ಅಧಿಕಾರಿಗಳಿಗೆ ಸರ್ಕಾರ ತಕ್ಕನಾದ ಒಂದು ಶಿಕ್ಷೆ ಕೊಡಬೇಕು ಹಾಗೂ ಕಾನೂನು ಕ್ರಮ ಜರುಗಿಸ್ಬೇಕು. ಇದಕ್ಕೆ ಯಾವ ಪ್ರಾಂಶುಪಾಲರು ಅಥವಾ ಇದನ್ನು ಯಾರು ಊತ ಹಾಕಿದ್ರು ಅವ್ರ ಜೊತೆಗೆ ಇನ್ಯಾವ ಅಧಿಕಾರಿಗಳು ಸಹ ಕೈ ಜೋಡಿಸಿ ಪ್ಲಾನ್ ಕೊಡೋದೇ ಆಗಿರ್ಬೋದು ಅಥವಾ ಇದಕ್ಕೆ ಏನು ಸಹಕಾರ ಕೊಟ್ಟಿದ್ದಾರೋ ಅವ್ರಿಗೂ ಸಹ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಆಗ್ರಹ ಮಾಡ್ತಾಯಿದ್ದೀನಿ. ಶಿವಮೂರ್ತಿ ಎಸ್
ವಿಶ್ವಮಾನವ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ, ಚಿಕ್ಕಮಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.